ಚೆನ್ನಾಗಿದ್ಯಾ 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 ಒಂದ್ ಪುಟ್ಟು ಮನೆ, ಮಳೆ ಬಂದ್ರೆ ಓಡಾಡಕ್ ಕಾರು, ಬೆಚ್ಚಕ್ ತಬ್ಗೊಂಡ್ ಸುತ್ತಾಡಕ್ ಬೈಕು, ಇಬ್ರು ಮಕ್ಳು, ಒಳ್ಳೆ ಸ್ಕೂಲು, ದುಡಿಯಕ್ ನೀನು, ಮನೇಲಿರಕ್ ನಾನು, ಇಷ್ಟಿದ್ರೆ ಸಾಕು. ಎಲ್ಲರೂ ಹೇಳ್ತಾರೆ ಕನಸು ಕಾಣೋದು ಒಳ್ಳೇದು ಅಂತ. ಆದರೆ ನಾನು ಏನು ಮಾಡಲಿ, ನನಗೆ ಕನಸು ಕಾಣಬೇಕು ಅಂತ ಅಂದರೆ ನಿದ್ದೆನೇ ಬರುತ್ತೆ. ನಾನು ನಿದ್ದೆ ಮಾಡಿ ಇಷ್ಟು ದಿನ ಆಯಿತು. ಹಾಯ್ ಬ್ರೋ. ಹೆಂಗಾಗೈತೆ ನಿದ್ದೆ ಮಾಡಿ ನಾನು ಏನು ಮಾಡಿದ್ದು ನಿದ್ದೆ ಬರ್ತಿಲ್ಲ ತುಂಬಾ ದಿನ ಆಯ್ತು ನಿದ್ದೆ ಮಾಡಿ. ನನಗೆ ಡಾಕ್ಟ್ರ್ ಹತ್ರ ಹೋಗಿದ್ದೇನೋ, ನಾನು ಡಾಕ್ಟ್ರ್ ಮೇಲೆ ನಂಬಿಕೆ ಇಲ್ಲ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನಿದ್ದೆ ನಂಗೆ ಹೋಗ್ಬೇಕು ನಮ್ಮ ತಾತಾಗೂ ಹಿಂಗೆ ಆಗಿತ್ತು ಕಣಪ್ಪ. ಅವರು ಯಾವ್ದೋ ನಿದ್ದೆ ಮಾತ್ರೆ ತಗೋತಾ ಇದ್ರು, ಸ್ಲೀಪಿಂಗ್ ಟ್ಯಾಬ್ಲೆಟ್. ಸರ್ ಸ್ವಲ್ಪ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬೇಕಿತ್ತು ನನಗೆ. ನೋಡಪ್ಪ, ವಿತೌಟ್ ಪ್ರಿಸ್ಕ್ರಿಪ್ಷನ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡೋಕ್ಕಾಗಲ್ಲ. ಎಷ್ಟು ದಿನದಿಂದ ನಿದ್ದೆ ಮಾಡಿಲ್ಲ ನೀನು? ಸರ್ ಒಂದು ವೀಕ್ ಆಯಿತು ಸರ್. ಹೌದಾ? ಹಂಗಂದ್ರೆ ಒಂದು ಕೆಲಸ ಮಾಡು, ಒಂದು ಡಾಕ್ಟ್ರದ್ದು ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಬರ್ಕೊಡ್ತೀನಿ, ಅವ್ರನ್ನ ಮೀಟ್ ಮಾಡು. ಬ್ರೋ, ನಿಮಗೇನು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬೇಕಾ? ಯಾರು ನೀವು? ಹಾಂ ಹೇಳ್ರಿ ಬ್ರೋ, ಹೆಲ್ಪ್ ಮಾಡ್ತೀನಿ ನಿಮಗೆ. ಏನು ಹೆಲ್ಪ್ ಮಾಡ್ತೀರಾ ನೀವು? ನೀವೇನು ಹೆಲ್ಪ್ ಮಾಡ್ತೀರಾ? ಒಳ್ಳೆ ಮಾಲ್ ಐತೆ ನನ್ನ ಹತ್ರ, ಇಸ್ಕೊಳ್ರಿ. ಮಾಲ್ ಅಂದರೆ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ಹೌದಾ? ತಗೊಳ್ರಿ. ಸರಿ, ಕೊಡಿ ಬೇಗ. ತಗೊಂತೀರಾ? ತಗೊಳ್ಳು. ಸರಿನಾ?
ತುಂಬಾ ಲೇಟ್ ಆಗಿ ಬಂದಿದ್ದೇನೆ. ನಿಮ್ ಬಗ್ಗೆ ನಿಮಗೆ ಹೆಂಗೆ? ನಿನ್ ಬಗ್ಗೆ ನಿನ್ಕಿಂತ ಚೆನ್ನಾಗಿ ನನಗೆ ಗೊತ್ತು. ಯಾರು ನೀವು? ಇದ್ರೇನು? ಯಾರ್ರಿ ನೀವು? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಲೋ, ಯಾರ್ರಿ ನೀವು? ಹಲೋ, ನಾನು ಹೇಳೋದು ಕೇಳಿಸ್ತಾ ಇದ್ವಾ? ಬ್ರೋ ಏನ್ ಬ್ರೋ ಇಷ್ಟೊಂದು ಖುಷಿ ಆಗಿದಾರಾ? ಏನಿಲ್ಲ ಬ್ರೋ, ಅದೆಲ್ಲ ಯಾವ್ದೋ ಹುಡುಗಿ ಹಿಂಗೆ ಕನ್ಸಲ್ ಬರ್ತಿದ್ಲು ಅದಕ್ಕೆ. ಕನ್ಸಲ್ಲಿ ಹುಡುಗಿ ಅದು? ಯಾರು ಬ್ರೋ ಅವರು? ನನಗೆ ಗೊತ್ತಿಲ್ಲ ಬ್ರೋ. ಬ್ರೋ ಗೊತ್ತಿಲ್ಲ ಅಂದ್ರೆ ಹೆಂಗ್ ಬರ್ತಾರೆ ಕನ್ಸಲ್ಲಿ? ಗೊತ್ತಿಲ್ಲ, ಹಿಂಗೆ ರ್ಯಾಂಡಮ್ ಆಗಿ ಬರ್ತಿದ್ದಾಳೆ. ಬ್ರೋ ಇರ್ಲಿ, ಹೇಳಿ ಬ್ರೋ ಯಾರಂತ. ಇಷ್ಟೆಲ್ಲ ಏನು ಇಲ್ಲ. ತುಂಬಿದ್ದವನೆ ರುಚು ನಮಗ ಲವ್ ಲವ್ ಲವ್. ಲೇ ಇದಳು, ಲೇ ಯಾಕೋ ಹಿಂಗ್ ಬಿದ್ದಿದ್ಯಾ? ಏನಾಯ್ತು? ಏನು ಇದೆಲ್ಲ? ಏನು ತಗೋದಿಲ್ಲ ಬಿಡ, ನಿಂಗೆ ಯಾಕೆ ಯಾಕೋ ಹಿಂಗಾಗ್ಬಿಟ್ಟಿದ್ಯಾ? ನಮ್ಗೆ ಏನಾಗಿಲ್ಲ ಮಗ, ಆರಾಮಾಗಿ ಇದ್ದೀನಿ ನಾನು. ಯಾಕೋ ಕಾಲೇಜ್ ಬಂದು ಎಷ್ಟೋ ದಿನ ಆಯ್ತು, ನೀನು ಯಾಕೋ ಬರ್ತಿಲ್ಲ? ಬರ್ತೀನಿ ಬಿಡೋ ಮಗ, ನಾನು ಬರ್ತೀನಿ. ಫುಲ್ ವೀಕ್ ಆಗ್ಬಿಟ್ಟಿದ್ಯಾ ಕಣ ನೀನು. ಇವಾಗ ನೋಡ್ರೋದು ಯಾವ್ದೋ ಟ್ಯಾಬ್ಲೆಟ್ ಎಲ್ಲ ತಗೋತಾ ಇದೆಯಾ? ಏನಂತ ಏನ್ ಮಾಡ್ತಿದ್ಯಾ? ಏನಿಲ್ಲ ಆರಾಮಾಗಿ. ನಿಮ್ಮಮ್ಮ ಎಲ್ಲ ಫೋನ್ ಮಾಡಿದ್ರು ನನ್ ಕೇಳ್ತಿದ್ರು ಕಣ, ನಿನ್ ಬಗ್ಗೆ ಹೇಳ್ಬೇಕಾಗುತ್ತೆ. ಯಾವಾಗ್ಲೂ ಇದ್ದಿದ್ಯಾ ಕಣ. ಯಾಕೆ ಹಿಂಗಾಗ್ಬಿಟ್ಟಿದ್ಯಾ ನೀನು? ಏನಿಲ್ಲ ಮಗ, ಏನು ಟೆನ್ಷನ್ ತಗೋಬೇಡ, ನಾನು ಆರಾಮಾಗಿ. ಎಷ್ಟ್ ದಿನ ಆಯ್ತು ನಿನ್ ಕಾಲೇಜ್ ಬಂದಿ ಗೊತ್ತಾ? ನಾಳೆ ಬರ್ತೀನಿ, ಹೋಗಪ್ಪ. ನಿನ್ ಬರೋ ಡೌಟ್ ಅನ್ಸ್ತಿಲ್ಲ. ಮಾಮ್ ನಾಳೆ ಪಕ್ಕಾ ಬರ್ತೀನಿ ಮಾಮ್ ನಾನು. ಹೋಗು, ತುಂಬಾ ಹಾಳಾಗ್ಬಿಟ್ಟಿದ್ಯಾ. ನಾಳೆ ಕಾಲೇಜ್ ಬರ್ತೀನಿ ನಾನು, ಪಕ್ಕಾ ಆಗತ್ತಾ? ಹಲೋ ಲೋ ಮಾಮ್, ಎಲ್ಲೋ ಇದೆಯಾ? ಹೇಳು, ಏನಾಯ್ತು? ಲೋ ಮಾಮ್, ಇವ್ಳು ಎಲ್ಲೋದ್ರು ಇವಳೇ ನನಗೆ ಕಾಣ್ತಿದ್ದಳು. ಗೊತ್ತಿಲ್ಲ ಕಣೋ, ಇದು ಕನ್ಸ ನನ್ಸ ಅಂತಲೋ. ಲೋ ಮಾಮ್, ನಂಗೆ ತುಂಬಾ ಭಯ ಆಗ್ತದೆ. ಇಲ್ಲಿದೆಯೋ? ಬಾರೋ, ಸ್ವಲ್ಪ ಬೇಗ ರೂಮ್ ಹತ್ರ ಬಾರಲ್ಲ, ನಂಗೆ ತುಂಬಾ ಭಯ ಆಗ್ತದೆ. ಬಂದ ತಲೆಗೆಡ್ಸ್ಕೊಬೇಡ, ಆರಾಮಾಗಿರೋ ನೀನು. ಲೋ ಮಾಮ್, ಬೇಗ ಏನು ಫೋನ್ ಮಾಡಿದ್ರು ಮಗ? ಹಿಂಗೇನು ಅರ್ಥ ಆಗ್ತಿಲ್ಲ ಕಣೋ. ಏನಾಯ್ತು? ಅದೇ ನಾನು ಕನ್ಸಲ್ಲಿ ಒಂದು ಹುಡುಗಿ ನೋಡಿದೆ ಅಂತ ಹೇಳಿದ್ನಲ್ಲ. ಅದೇ ಯಾರು? ಇಲ್ಲೇ ಇದ್ದು ಕಣೋ, ನಂಗೆ ತುಂಬಾ ಭಯ ಆಗ್ತಾ ಇತ್ತು. ಅಲ್ಲಿ ನೋಡಲ್ಲಿ, ಅಲ್ಲಿ ಒಂದು ಅರ್ಥನೇ ಆಗ್ತಿಲ್ಲ. ಯಾಕೆ ಹಿಂಗಾಗಿ ಗೊತ್ತಾಗುತ್ತೆ? ನಂಗೇನು ಗೊತ್ತಾಗ್ತಿಲ್ಲ. ಏನಾದ್ರು ಮಾಡೋದು, ನಂಗೆ ತುಂಬಾ ಭಯ ಆಗ್ತಾ ಇತ್ತು. ಸರಿ, ಹಾಸ್ಪಿಟಲ್ ಹೋಗ್ಬರೋಣ. ಡಾಕ್ಟರ್,
ಯಾವ್ದೋ ಡ್ರೀಮ್ ಗರ್ಲ್ ಅಂತ ಏನೇನೋ ಹೇಳ್ತಿದ್ದ, ಏನೇನೋ ಅರ್ಥನೇ ಆಗ್ತಿಲ್ಲ ಏನ್ ಹೇಳ್ತಿದ್ದಾನಂತ. ಇವಾಗ ಬೇರೆ ಎಲ್ಲೇ ರಿಯಾಲಿಟಿ ಕೂಡ ಕಾಣಿಸಕ್ ಸ್ಟಾರ್ಟ್ ಆಗಿದ್ದಾಳೆ ಹುಡುಗಿ ಅಂತ ಏನಂತ ಕೇಳು. ಓ ಏನಮ್ಮ ಡ್ರೀಮ್ ಗರ್ಲ್ ಎಲ್ಲ ಏನಿನ್ ಕತೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಕತೆ ಎಲ್ಲ? ತಗೊಂಡೆ ನಿದ್ದೆ ಬರ್ತಿಲ್ಲ ಅಂತ, ಆಮೇಲೆ ಅದು ಸ್ಲೋ ಆಗಿ ರಿಯಾಲಿಟಿ ಕನ್ಸರ್ಟ್ ಆಗ್ತಿರೋದು. ನಿದ್ದೆ ಬರ್ತಿಲ್ವಾ? ಯಾಕೆ ನಿದ್ದೆ ಬರ್ತಿಲ್ಲ? ಫೋನ್ ಏನಾದ್ರು ಜಾಸ್ತಿ ಯೂಸ್ ಮಾಡ್ತಿರ್ಬೋದು. ನೀನ್ ಸ್ಕ್ರೀನ್ ಟೈಮ್ ತೋರಿಸಿ. 17 hours. ಇಷ್ಟೊಂದು ಫೋನ್ ನೋಡಿದ್ರೆ ನಿದ್ದೆ ಬರುತ್ತಾ? ಡ್ರೀಮ್ ಗರ್ಲ್ ಅದೆಲ್ಲ ಹಿಂಗೆ ಆಗೋದು. ಏನ್ ಮಾಡಿ ಅದೇನೋ ಟ್ಯಾಬ್ಲೆಟ್ ಅಂತ ಏನೋ ವಿಷಯ ಹೇಳ್ತಿದ್ದಲ್ಲ, ಟ್ಯಾಬ್ಲೆಟ್ ಯಾವಾಗ ತೋರಿಸಿ? ಯಾರು ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೀನಿ. ಈ ಟ್ಯಾಬ್ಲೆಟ್ ಯೂಸ್ ಮಾಡಿರೋದ? ಎಲ್ಲಿಂದ ಸಿಕ್ತು ಟ್ಯಾಬ್ಲೆಟ್? ಯಾರೋ ಸ್ಟ್ರೇಂಜರ್ ಇದು ಪ್ರಿಸ್ಕ್ರಿಪ್ಷನ್ ಇಲ್ಲ, ಲೇಬಲ್ ಇಲ್ಲ, ಹಂಗೆ ತಗೊಂಡಿರೋದು. ನಿದ್ದೆ ಬರ್ತಿಲ್ಲ ಅಂತ. ಇದ್ರ ಡೀಟೇಲ್ಸ್ ನಿಮ್ಗೆ ಆಮೇಲೆ ಹೇಳ್ತೀನಿ. ನಮ್ ಕ್ಲಿನಿಕಲ್ ಫಾರ್ಮಸಿಸ್ಟ್ ಹತ್ರ ಚೆಕ್ ಮಾಡಿಸ್ಬಿಟ್ಟು ನಿಮ್ಗೆ ಡೀಟೇಲ್ಸ್ ಹೇಳ್ತೀನಿ. Can you examine this? Yeah, sure, I'll examine it and bring it later. Hey, listen, he's a patient. Did you find the details about it? This medication reminds me of a medication that a pharmacist friend of mine told, that there was some patient who asked for sleeping medication without prescription and they turned to an unknown source. This medication has no batch number, label, manufacturing detail or anything. Medicines like this should never be consumed. There is no way to identify what's inside, but the hallucination is probably caused due to the substance inside. That is why we pharmacists counsel a patient before giving any tablet. Many people think a pharmacist's job is to just dispense medication, but sometimes refusing an unsafe wish is better than and guiding them to right treatment. If he had taken advice from the pharmacist before for prescription, this could have been prevented. You pharmacist had to try to stop it even before he has followed. That's what we pharmacists do. So, ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. But the substance inside might have caused some addiction and he might experience withdrawal symptoms if he suddenly stops. So we might have to rehab him and give treatment accordingly. That is good. ಸಿಂಗಲ್ ಟ್ಯಾಬ್ಲೆಟ್ ಇಷ್ಟೊಂದು ಎಫೆಕ್ಟ್ ಕಾಸ್ ಆಗುತ್ತೆ ಅಂತ ನಾನು ಗೊತ್ತಿತ್ತಿಲ್ಲ. Most people don't. Sometimes taking medicine from unknown sources can cause serious consequences. So if you're unsure about any medicine or any tablet which has no pill, which has no label, then please ask a doctor or a pharmacist first.